ವಕ್ಫ್ ಆಸ್ತಿ ಕಬಳಿಕೆ ಬಗ್ಗೆ ಅನ್ವರ್ ಮನಿಪಾಡಿ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರಸ್ತಾಪಕ್ಕೆ ಕಾಂಗ್ರೆಸ್ನ ಅಬ್ದುಲ್ ಜಬ್ಬಾರ್ ಸಲಹೆಯನ್ನ ಕೊಟ್ಟರು. ಪ್ರಕರಣ ಕೋರ್ಟ್ನಲ್ಲಿ ಇದೆ, ಸಿಬಿಐ ತನಿಖೆ ನಡೆಸೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಪರಿಷತ್ನಲ್ಲಿ ಜಬ್ಬಾರ್ ಸಲಹೆಯನ್ನ ಕೊಟ್ಟರು. ಜಬ್ಬಾರ್ ನಾನು ತನಿಖೆ ಮಾಡಿಸ್ತೀನಿ ಅಂತ ಹೇಳಿಲ್ಲ, ನೋಡ್ತೀನಿ ಅಂತ ಹೇಳಿದ್ದೀನಿ ಅಂತ ಸಚಿವ ಜಮೀರ್ ಹೇಳಿಕೆಗೆ ಬಿಜೆಪಿ ಸದಸ್ಯರ ಆಕ್ರೋಶ ಕಂಡುಬಂತು. ಈಗಷ್ಟೇ ಸಿಬಿಐ ತನಿಖೆ ನಡೆಸೋದಾಗಿ ಹೇಳಿ ಇಲ್ಲ ಅಂತಂದ್ರೆ ಹೇಗೆ? ಸಚಿವ ಜಮೀರ್ ಅಹಮದ್ ಖಾನ್ಗೆ ಬಿಜೆಪಿ ಸದಸ್ಯರು ಪ್ರಶ್ನೆಯನ್ನ ಹಾಕಿದ್ರು. ಈ ವೇಳೆ ಆಡಳಿತ ಹಾಗೆ ವಿಪಕ್ಷ ಸದಸ್ಯರ ಮಧ್ಯೆ ಮಾತಿನ ಚಕಮಕಿ ನಡೀತು. ಓಕೆ, ಇದು ಈ ವಕ್ಫ್ ಆಸ್ತಿ ಕಬಳಿಕೆಗೆ ಸಂಬಂಧಪಟ್ಟಂತೆ ಅನ್ವರ್ ಮನಿಪಾಡಿ ಅವರು ಒಂದು ವರದಿಯನ್ನ ಕೊಟ್ಟಿದ್ರು. ಈ ಹಿಂದೆನೂ ಕೂಡ ಹಿಂದಿನ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ಇದು ಬಹಳ ಚರ್ಚೆಗೆ ಬಂದಿದ್ದಂತ ವಿಚಾರ ಆಗಿತ್ತು. ಅದರಲ್ಲಿ ಬಹಳ ಅಕ್ರಮ ನಡೆದಿರೋದು ಉಲ್ಲೇಖ ಆಗಿದೆ. ಹೀಗಾಗಿ ಸಿಬಿಐ ತನಿಖೆಗೆಲ್ಲ ಕೊಡಬೇಕು ಅಂತ ಹೇಳಿದ್ರಂತೆ. ಸೊ ಇದು ಅಂತ ಹೇಳಿದ್ರು, ನಾವು ಗಮನಿಸಿದ್ವು. ಅದೇ ವಿಚಾರ ಇವತ್ತು ಪ್ರಸ್ತಾಪ ಆಗಿದೆ. ಆಗ ಕಾಂಗ್ರೆಸ್ನ ಸದಸ್ಯ ಅಬ್ದುಲ್ ಜಬ್ಬಾರ್ ಏನಿದ್ದಾರೆ ಅವರು ಈ ಪ್ರಕರಣ ಕೋರ್ಟ್ ನಲ್ಲಿದೆ, ಹೀಗಾಗಿ ಸಿಬಿಐ ತನಿಖೆ ನಡೆಸೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಆಗ ಪರಿಷತ್ನಲ್ಲಿ ಜಬ್ಬಾರ್ ಸಲಹೆ ಬಳಿಕ ಜಮೀರ್ ಅವರು ಉಲ್ಟಾ ಹೊಡಿತಾರೆ. ಬಹುಶಃ ಅವ್ರು ಮೊದಲಿಗೆ ಸಿಬಿಐ ತನಿಖೆಗೆ ನೋಡ್ಬೇಕಾದ್ರೆ ಅವಶ್ಯಕತೆ ಬಿದ್ರೆ ಕೊಡೋಣ ಅಂತ ಹೇಳಿದ್ರು ಅಂತ ಕಾಣಿಸುತ್ತೆ. ನಾನ್ ತನಿಖೆ ಮಾಡಿಸ್ತೀನಿ ಅಂತ ಹೇಳಿಲ್ಲ, ನೋಡೋಣ ಅಂತ ನಾನು ಹೇಳಿದ್ದೆ ಅಂತ ಜಮೀರ್ ಅಹಮದ್ ಒಂದು ಹೇಳಿಕೆಯನ್ನ ಕೊಡ್ತಾರೆ ಅಬ್ದುಲ್ ಜಬ್ಬಾರ್ ಅವ್ರ ಸ್ಟೇಟ್ಮೆಂಟ್ ಆದ ನಂತರದಲ್ಲಿ. ಆಗ ಬಿಜೆಪಿ ಸದಸ್ಯರು ಈಗಷ್ಟೇ ನೀವು ಸಿಬಿಐ ತನಿಖೆ ನಡೆಸೋದಾಗಿ ಹೇಳಿದ್ರಿ, ಈಗಿಲ್ಲ ಅಂತಂದ್ರೆ ಹೇಗೆ ಅಂತ ಸಚಿವ ಜಮೀರ್ ಅಹಮದ್ ಖಾನ್ಗೂ ಕೂಡ ಬಿಜೆಪಿ ಸದಸ್ಯರು ಪ್ರಶ್ನೆ ಹಾಕಿದಂತ ಪ್ರಸಂಗ ನಡೀತು. ಒಟ್ನಲ್ಲಿ ಅನ್ವರ್ ಮನಿಪಾಡಿ ಅವರ ರಿಪೋರ್ಟ್ ಏನಿದೆ ಅದು ಈ ವಕ್ಫ್ ಬೋರ್ಡ್ ನಲ್ಲಿ ಬಹಳ ಅವ್ಯವಹಾರ ಆಗಿದೆ, ಆಸ್ತಿ ಕಬಳಿಕೆ ಆಗಿದೆ ಅನ್ನುವಂಥದ್ದಕ್ಕೆಲ್ಲ ಇದೆಯಲ್ಲ, ಅದು ಈಗ ಮತ್ತೆ ಪ್ರತಿಧ್ವನಿಸ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿಮ್ದೇ ಕೇಂದ್ರ ಸರ್ಕಾರ ಆಯ್ತು, ಇದಕ್ಕೆ ಸಿಬಿಐ ತನಿಖೆ ಮಾಡ್ಬೋದಿಲ್ಲ ಅಂತ ನೀವು ಕೇಳ್ರಿ. ಆಮೇಲೆ ನನ್ ಕೇಳ್ರಿ, ನೀವೇ ಮಾಡಿ ಅಂದಿದ್ದಕ್ಕೆ ಮನುಷ್ಯ ಕೇಳಿಲ್ಲ. ನಮ್ಮ ಮಾತಿಗೆ ಕ್ಲಾರಿಫೈ ಮಾಡಕ್ ಕೊಡಿ, ಒಂಚೂರು ಕ್ಲಾರಿಫೈ ಮಾಡಕ್ ಕೊಡಿ. ನಿಮ್ದೇ ಸರ್ಕಾರ ಆಯ್ತು, ನೀವು ಮಾಡ್ಬೋದಾಗಿತ್ತು. ನಿಮ್ದೇ ಮುಖ್ಯಮಂತ್ರಿಗಳು ಇದ್ರು, ಆವಾಗ್ಲೂ ಮಾಡಿಲ್ಲ. ನೀವು ಸದನಕ್ಕೆ ಬಂತು, ಚರ್ಚೆ ಆಗ್ಲಿಲ್ಲ. ಅದಾದ್ಮೇಲೆ ಕೇಂದ್ರದಲ್ಲಿ ಅದಲ್ಲಿ ಸತ್ಯ ಇದ್ದಿದ್ರೆ ಸಿಬಿಐ ತನಿಖೆ ನೀವು ಮಾಡ್ಬೋದಾಗಿ, ಕೇಂದ್ರ ನಿಮ್ದೇ ಸರ್ಕಾರ. ಆಮೇಲೆ ನೀವು ಮಾಡಿ ಈಗ ಅಂದ್ರೆ ಆಯ್ತು, ನಾನು ನೋಡ್ತೀನಿ ಅಂತ ಹೇಳಿದ್ರಿ. ಮಾಡ್ತೀನಿ ಅಂತ ಹೇಳಿಲ್ಲ, ಕೊಡಿ ಕಡತವನ್ನ ತರಿಸಿ ಪರಿಶೀಲನೆ ಮಾಡಿ ನಿಮ್ಗೆ ತಿಳಿಸ್ತೀನಿ. ಆಯ್ತು.